ಎಂತಯ್ಯ ಅಯ್ಯ ಕಲಿಯುಗ ಯುದ್ಧದಲ್ಲಿ ಎಣಗಳ ರಾಶಿಯ ನೋಡಿ ಅಶೋಕನಿಗೆ ವೈರ್ಯಾದ್ಯ ಪ್ರಾಪ್ತಿಯಾಯ್ತು. ಈ ದೇವನೂರು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ ಸೋತ್ ಮೇಲೆ ಈ ಅಖಿಲ ಕರ್ನಾಟಕ ಲಾಂಡ್ರಿ ಸಂಘದ ತಿಮ್ಮೇಶನಿಗೆ ಅನುಭವವಾಯ್ತು. ಮಾಡಿರೋ ಪಾಪ ಕಳೆಕೆ ಹಿಮಾಲಯ ಪರ್ವತಕ್ಕೆ ಹೋಗಿ ತಪಾಸ್ ಮಾಡಿ ಅಲ್ಲಿಂದ ನಾನು ಮಾಡಿರೋ ಪಾಪ ಕಳ್ಕೊಂಡು ಬರಕ ನಾನು ಓಡ್ತಾ ಇದ್ದೀನಿ. ಸಕಲ ಸಾಧು ಜನಗಳೇ ನಮೋ ನಮ. ನಿಮ್ ನೇಮ್ದಕ ನಾನು ಓಟ್ನು ಹಾಕ್ಲಿಲ್ಲ, ನೀವು ನಾನು ಗೆಲ್ಲಿಸ್ನೂ ಇಲ್ಲ. ಎಂತ ಬರ್ಗೆಟ್ ನನ್ ಮಗ ಇದ್ರಲ್ಲೂ ಮುತ್ ಕೊಡಕ್ ಬರ್ತಾನೆ. ಏನೋ ಇದು ನಿನ್ನ ವೇಷ, ಏನ್ ಕತೆ? ವೇಷವಲ್ಲ ಮಗಳೇ, ಇದು ನನ್ನ ನಿಜವಾದ ರೂಪ. ಆದ್ರೆ ನಿಂಗೆ ಏನ್ ಬೇಕು ಕೇಳು, ಹಾಗಾದ್ರೆ ನಾನು ಈಗ ನಿಂಗೆ ಏನು ಮಾಡಲಿ? ಮಾಡದೆಲ್ಲ ಮಾಡ್ಬಿಟ್ಟವನೆ, ಇರ ಬರೋದೆಲ್ಲ ಕಿತ್ಕೊಂಡ್ಬಿಟ್ಟವನಿ ನನ್ನ ಮಗ. ನನ್ನ ಹಣ ಎಲ್ಲ ಕಿತ್ಕೊಂಡು ಈ ಪರಿಸ್ಥಿತಿಗೆ ನಿಂತ್ಬಿಟ್ಟು ಸನ್ಯಾಸಿ ಆಗಿದೆಲ್ಲ ಕಳ್ಬಡ್ಡಿ ನನ್ನ ಮಗನೇ. ಹಣ ಹಣ ಹಣ, ನಿನ್ನ ಹಣವೇ ನನ್ನ ಈ ಸನ್ಯಾಸ ತತ್ವಕ್ಕೆ ಕಾರಣ ಮಗಳೇ. ಹಣದ ವ್ಯಾಮೋಹವನ್ನು ಮರೆತು ಬಿಡು. ಹಣ ಹೋದ್ರೋಗ್ಲಿ ಬಡ್ಡಿ ಐದ್ನೆ, ಬಂಗಾರನು ಕಿತ್ಕೊಂಡಲ್ಲೋ. ಬಂಗಾರ ಬಂಗಾರ ಎಂದು ಏಕೆ ಬಿಡದಾಡುವ ಮಗಳೇ? ಬಂಗಾರ ಹೋದರೆ ಹಣೆಯ ಸಿಂಗಾರವಿಲ್ಲವೇ? ಬಂಗಾರ ಹೋದ್ರೋಗ್ಲಿ, ಇರ ಬರ ಕೆಲ್ಸನೂ ಕಳ್ಕೊಂಡಿದ್ದೀನಲ್ಲೋ. ಕೆಲಸ ಅಂದು ಯಾಕೆ ಬಡಿದಾಡುವ ಮಗಳೇ? ಈ ಪ್ರಪಂಚದಲ್ಲಿ ಕೆಲಸ ಮಾಡಿ ಯಾರು ಮುಂದುವರಿದರು? ಇನ್ನು ನೀನು ಮುಂದುವರಿಸು ಈ ಸ್ವಾಮೀಜಿಯ ಕೆಲಸ. ಕೆಲ್ಸ ಹೋದ್ರೋಗ್ಲಿ, ಇದ್ದಿದ್ದೊಬ್ಬದ್ ಗಂಡನೂ ಕಳ್ಕೊಂಡಿದ್ದೀನಲ್ಲೋ ನಾನು. ಅಯ್ಯಯ್ಯೋ, ಗಂಡ ಎಂದು ಏಕೆ ಮರುಗುವ ಮಗಳೇ? ಗಂಡನಿಲ್ಲದೆ ಬಾಳಲಿಲ್ಲವೇ ನಮ್ಮ ಅಕ್ಕ ಮಹಾದೇವಿ? ಅಲ್ಲ, ಇಷ್ಟೆಲ್ಲಾ ವಚನಗಳು ಹೇಳ್ತಾ ಇದೆಯಲ್ಲ, ನನ್ನ ನಡು ನೀರಲ್ಲಿ ಕೈ ಬಿಟ್ಟಲ್ಲ, ಮುಂದೆ ನನ್ ಗತಿ ಹೇಗೆ ಅಂತ. ಅಯ್ಯೋ ಮಗಳೇ, ನೀನೇನ್ ಚಿಂತೆ ಮಾಡ್ಬೇಡ. ಮತ್ತೆ ಈ ಕಾದಿ ಹಾಕೊಂಡ್ರ ಸ್ವಾಮಿ ಇರುವಾಗ ನೀನು ನನ್ನಾಗೆ ಕಾದಿ ಹಾಕೊಂಡ್ ಬಂದ್ಬಿಡು. ನಮ್ಮೂರಿಂದ ಆಚೆ ಒಂದ್ ದೊಡ್ಡ ಮಠ ಮಾಡ್ಬಿಟ್ಟು ಇಬ್ರು ಸೇರ್ಕೊಂಡ್ ಮಕ್ಕಳು ಮಾಡೋ. ಇನ್ನೇ ನಿನಗೆ ಬಂದಿರೋದು ಮಕ್ಳು ಮಾಡೋದ ತಾನೇ ನಿನಗೆ? ನೋಡು ನನ್ನಲ್ಲೋ, ಅಯ್ಯೋ ಬೆಳಿಗ್ಗೆ ಒಂದ್ ಚಿತ್ರಾನ್ನಕ್ಕೂ 20 ರೂಪಾಯಿ ಇಲ್ಲ. ಏನಾದ್ರೂ ಮಾಡಿ ನೀನು ಒಂದ್ 50 ರೂಪಾಯಿ ಕೊಟ್ಬಿಟ್ರ ನಮ್ಮ ಮಲ್ಲೇಶ್ ನೋಟ್ಲೋಗಿ ಒಂದ್ ಚಿತ್ರಾನ್ನ ಕಟ್ಸ್ಕೊಂಡು ತಿಂದ್ಬಿಟ್ಟು ಯಾವ ದೇವಸ್ಥಾನ ಮುಂದೆ ಕೂತಿರ್ತೀನಿ. ನೀನು ಕಾದಿ ಹಾಕೊಂಡ್ ಬಂದ್ಬಿಡು, ಬೇಗನ ಶುರು ಹಚ್ಕೊಬಿಡು. ಅಲ್ಲ ಕಲ, ಇರ ಬರೋದೆಲ್ಲ ಮುಂದೆ ದುಡ್ಡು ಕಿತ್ಕೊಂಡಿದ್ಯಾ. ಈಗ 50 ರೂಪಾಯಿ ಕೊಡೋದ್ರೆ ನಾನು ಎಲ್ಲಿಂದ ಕೊಡ್ಲಿ? ಅದಿ ಬಿಟ್ಟವನೆ. ನಾನು ಬಿಟ್ಟಿರುವುದು ಆದಿ ಮಗಳೇ. ಮತ್ತೆ ಏನೋ ಬಿಡು, ಆಯ್ತು ಹೋಗ್ಲಿ. ನಿನ್ನ ನಂಬಿ ಆಲ್ರೆಡಿ ನಾನು ಕೆಟ್ಟು ಹೋಗಿದ್ದೀನಿ. ನೀನ್ ಇಲ್ಲೇ ಇರೋ, ನಾನು ನಿನ್ ತರನೇ ವೇಷ ಹಾಕೊಂಡ್ ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡು ಮಗಳೇ, ನನ್ನ ಕಾಯಕ ಟೈಮ್ ಇಲ್ಲ. ಯಾಕೆ? ಸಾಲಗಾರರು ಉದಿಕ್ ಬರ್ತಾರೆ, ಎಲೆಕ್ಷನ್ ಸೋತ್ಬಿಟ್ಟು ಪಾಪಿ ಆಗ್ಬಿಟ್ಟಿದ್ದೀನಿ. ಸರಿ ಆಯ್ತು, ಬೇಗ ಬಂದ್ಬಿಡ್ತೀನಿ ಇರೋ, ಆಯ್ತಾ? 5 ನಿಮಿಷ. ಎಲೆಕ್ಷನ್ ಸಾಲ ಉದಿಕ್ ಬರ್ತಾರ, ಇಬ್ರು ಸೇರ್ಕೊಂಡು. ಆಯ್ತು, ನಾನು ಇದೇ ತರ ವೇಷ ಹಾಕ ಬಂದ್ ಇಬ್ರು ಓಡ್ಬಿಡೋಣ. ಬೇಗ ಬರೀ ಮುಚ್ಕೊಡೋದ್ರಲ್ಲೇ ಇಡು. ಬೆಳಗಾವೈತಲ್ಲ. ಓಂ ಹರ ನಮಃ, ಓಂ ನಮಃ ಶಿವಾಯ. ಕಾಶೇ ಕೈಲಾಸಾಯ ನಮಃ, ಕಾಶೇ ಕೈಲಾಸಾಯ ನಮಃ, ಕಾಸಿದ್ದವನೇ ಬಾಸಾಯ ನಮಃ. ನನ್ನ ಮಕ್ಕ ಇಲ್ಲೇ ಬರ್ತಾವ್ರಲ್ಲಪ್ಪ. ಏನೋ ಯಾರೋ ಅಲ್ಲಿ ಸ್ವಾಮಿಗಳು ಕೂತಾರಕ್ಕಲ್ಲ, ಅವರು ನೋ ಕೇಳಿದ್ರೆ ಆ ಲಾಂಡ್ರಿ ನನ್ನ ಮಗ ಎಲ್ಲ ಅಂತ ಗೊತ್ತಾಯ್ತ ಬಲ ಕೇಳುವ. ಲೋ ಗೋಪಿ, ಆ ಕಳ್ಳನ ಮಗನ ಸುದ್ದಿ ನಮ್ಗೆ ಈ ತಂಪು ಹೊತ್ತಲ್ಲಿ ಹಾಕ್ಲ. ಅವ್ನು ಯಾವತ್ತೋ ಆ ದೇವನೂರು ಗ್ರಾಮ ಪಂಚಾಯತಿ ಎಲೆಕ್ಷನ್ಲಿ ನನ್ನ ವಿರುದ್ಧ ಸೋತ್ನೋ ಅವತ್ತೇ ಸತ್ತಾಕಲ್ಲ. ನಮ್ ಹಿರಿಯರು ಒಂದ್ ಗಾದೆ ಮಾತು ಹೇಳಿದಾರೆ ಗೊತ್ತೇನೋ? ಏನಂತಲ್ಲ? ಸೋತವನ್ ಸತ್ತ, ಗೆದ್ದವನ್ ಸೋತ, ಸೋತವನ್ ಸತ್ತ ಅಂತ. ಈ ಟೈಮಲ್ಲಿ ಆ ಕಳ್ಳನ ಮಗನ ಸುದ್ದಿ ನಮ್ಗೆ ಯಾಕೋ? ನೀನ್ ಮಾಡ್ತರು ನಾನ್ ಮಾಡೋದಿಲ್ಲಕ್ಕಲ್ಲ. ಆ ಬುಡ್ಡೆ ನಿಂದ ನಂಗ ಒಂದ್ ಕಾಲ್ ಐಬಾಗಣಕ್ಕಲ್ಲ, ಅವನಿಗೊಂದ್ ಗತಿ ಕಾಣಿಸೋರ್ಗು ನಾ ಸುಮ್ಮನೆ. ಲೋ ಸಿಗ್ಲಿ, ನನ್ ಮಗ, ನಾನು ಅವನ್ನ ಹುಡುಕ್ತಾ ಇದೀನಿ. ಸಿಕ್ಲಿ ನನ್ ಮಗ, ಅವ್ನ್ ಮೊಣ್ಕಾಲ್ ಕೆಳಗ್ ಮುರಿತೀನಿ ಕಲ. ಅವನ ಕಾಲ್ ಮುರಿದ್ರೆ ಸರಿ, ಇಲ್ಲೇ ನಾನೇ ನಿನ್ ಕಾಲ್ ಮುರಿದ ಕುಡ್ರೆ. ಅಯ್ಯೋ ಬೇಡ ಬಲ, ಬೇಡ ಕಲ. ಸ್ವಾಮಿ ಇಲ್ಲಿ ಬನ್ನಿ, ಕರೆಕ್ಟಾಗಿ ಬೆಳಿ ಬಟ್ಟೆ ಸ್ವಾಮಿ, ನಿಮ್ ಪಾದ
ದುರ್ಮರಣ ದುರ್ಮರಣ ಪ್ರಾಪ್ತಿರಸ್ತು. ಎದ್ದೇಳಿ ಮಕ್ಕಳೇ, ಎದ್ದೇಳಿ. ಹೌದು ಕಲ ಗೋಪಿ, ನಾನು ಈ ಧ್ವನಿಯ ಎಲ್ಲೋ ಕೇಳ್ದಂಗ ಅನಿಸ್ತಾ ಇದೆ ಕಲ. ನನ್ನ ಮಗ ಕಲೆವಾ ಮಕ್ಕಳೇ, ಏಕೆ ಚಿಂತಾಕಾಂತರಾಗಿ ನಿಂತಿರುವಿರಿ? ನಿಮ್ಮ ಸಮಸ್ಯೆಯನ್ನು ಹೇಳಿ, ನಾನು ನಿಮ್ಗೆ ಸರಿಯಾದ ಮಾರ್ಗ ತೋರಿಸಿ ನಿಮಗೆ ಬಗೆಹರಿಸುವೆನು. ಬಡ್ಡೇವ ನಮ್ ಶತ್ರು ಬಾಣ ಅವನೆಲ್ಲ ಅವನ ಅಂತ ಅವ್ನು ಗುರ್ತು ತೋರಿಸ್ಬೇಕಲ್ಲ. ಆ ಬಾಲಕ ಯಾರು ಮಕ್ಕಳೇ? ಅಯ್ಯೋ, ಕಳ್ಳನ ಮಗ ಸ್ವಾಮಿ, ಅಲ್ಕ ನನ್ ಮಗ. ದೇವರ್ಸಿ ನನ್ನ ಮಗ, ನಮ್ಮ ಇಡೀ ಕೌಲಂದನೇ ಹಾಳು ಮಾಡಿರೋ ಕಳ್ಳನ ಮಗ. ಓಂ ಕಟ ಕಟ ಕಟ. ನನ್ನ ಮಗ. ಏ ಪರಮ ಪಾಪಿಗಳ ಸಾಧು ಶರಣು ಸ್ವಾಮಿಗಳ ಮುಂದೆ ನಿಂತು ಇಂಥ ಅಪೋಚನದಲ್ಲಿ ಮಾತನಾಡುತ್ತಿರುವರ ನಿಮಗೆ ಶಾಪ ಕೊಟ್ಟು ಬಿಡ್ತೀನಿ. ತಪ್ಪಾಯ್ತು ಸ್ವಾಮಿ, ತಪ್ಪಾಯ್ತು ಸ್ವಾಮಿ. ಏನ್ ಮಾಡ್ಲಿ ಗುರುಗಳೇ, ನಂದೊಂದು ಕಾಲ ಐದ್ ಮಾಡ್ಬಿಟ್ಟಣ. ಹಗಲೂ ರಾತ್ರಿ ಅಂದ್ರೆ ಕಣ್ಣಿಗೆ ಎಣ್ಣ ಮುಟ್ಕೊಂಡು ಹುಡುಕ್ತಾವಣೆ ಗುರುಗಳೇ. ಆ ಬುಡ್ಡಿಯನ್ನು ಎಲ್ಲ ಅವನ ಸಿಗ್ತಾ ಇಲ್ಲ ಗುರುಗಳೇ ನನಗೆ. ನೋಡಿ ಮಕ್ಕಳೇ, ಅವೊಂದು ಯಾವ್ದಾದ್ರು ಒಂದು ಭಾವಚಿತ್ರ ಇದ್ರೆ ಕೊಡಿ, ಅವನನ್ನು ನಿಮಗೆ ಹುಡುಕಿ ಕೊಡುವೇನು. ಯಾವ್ದು ಇಲ್ಲ ಅಯ್ಯೋ ಗುರುಗಳೇ, ಭಾವನೂ ಇಲ್ಲ, ಚಿತ್ರನೂ ಇಲ್ಲ ಗುರುಗಳೇ. ನೀವೇ ಒಂಚೂರು ಕರುಣೆ ತೋರಿಸಿ ಆ ಕಳ್ಳನ ಮಗ ಎಲ್ಲಿದ್ದಾನೆ ಅಂತ ತೋರಿಸ್ಬಿಡಿ ಗುರುಗಳೇ. ಹಾಗಾದ್ರೆ ನೀವು ದಿಕ್ಕೆಟ್ಬಿಟ್ಟು ಈ ಸ್ವಾಮಿಗಳಲ್ಲಿ ನೆಮ್ಕೊಂಡ್ ಬಂದಿದ್ದಾರೆ. ಹೌದು ಗುರುಗಳೇ, ಹೌದು. ಯಾಗಾದ್ರೂ ಮಾಡಿ ನಿಮ್ಗೆ ಮಾರ್ಗ ತೋರಿಸ್ತೀನಿ. ತೋರಿಸಿದಕ್ಕಂತ ಬರಪ್ಪ, ಹೇಳಪ್ಪ. ವಿಳ್ಯದೆಲ್ಲ ಬಹಳ ಹಣ್ಣು ಎಣ್ಣರು ತಂದಿದ್ದಾರೆ. ಅಯ್ಯೋ, ಮರ್ತು ಬಿಟ್ಟಿದೀವಿ ಗುರುಗಳೇ. ವಿಳ್ಯದೆಲ್ಲ ತಂದಿದ್ರೆ ಅದ್ರಲ್ಲಿ ಅಂಜನ ಹಾಕ್ಬಿಟ್ಟು ಯಾವ ದಿಕ್ಕು ಹೋಗಿದ್ರು ಅಂತ 16 ತೋರ್ಸೋಣ. ಒಂದ್ ಕೆಲಸ ಮಾಡಿ, ಹೇಳಿ ಗುರುಗಳೇ. ಇಂಜನ ಎಲ್ಲಲ್ಲಿ ನಾನು ಅಂಜನ ಹಾಕ್ಬಿಟ್ಟು ನಿಮ್ಗೆ ತೋರ್ಸಕಂಟ ಆ ಕಡೆ ಈ ಕಡೆ ನಿಂತ್ಕೊಂಡು 10 ಸಾರಿ ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಹೇಳಿ. ಆಯ್ತು ಗುರುಗಳೇ, ನೀವ್ ಹೇಳ್ದಂಗೆ ಆಗ್ಲಿ. ಕಣ್ ಮುಚ್ಕೋಬೇಕು. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಏಯ್ ಸುಮ್ರಿ 5 ಸತಿ ಹೇಳಿ, ಆಮೇಲೆ ಸತಿ ನಿಲ್ಸಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಏ ಕಳ್ಳನ ಮಗನೇ, ನಮಃ ಎಲ್ಲಿಗೆ ಶಿವಾಯ. ಹೋಗ್ತಾ ಇದ್ಯಾ? ಏ, ಹೂ, ಹುಟ್ ನನ್ನ ಮಗನೇ. ಓ, ಜನ ಉಡ್ಲಕ್ಕನೆ ಇವ್ನೇ ನಾನು ಮುಡಿ ಹೊಡ್ತಾಳ. ಎಲ್ಲ ಆಗತ್ ನನ್ ಮಗನೇ. ಅಣ್ಣ ಇಲ್ಲಿ ಸ್ವಾಮೀಜಿ ವೇಷ ಹಾಕೊಂಡು ನಾಟಕ ಮಾಡ್ತೀಯ. ಅಣ್ಣ ಒಂದ್ ನಿಮಿಷ ಇರ್ರಿ. ನೀವು ಮಾಡ್ರ ಪಾಪಕ ನಾನೇ ಸ್ವಾಮೀಜಿಯಾಗಿ ಸನ್ಯಾಸಿಗೆ ಹೋಯ್ತೀನಿ. ನಾನು ಬಿಟ್ಬಿಟ್ರೆ ನಿಮ್ದು ಅಣ್ಣ. ತಕ್ಲ ತಕ್ಲ ಮುರಿಲೆ ಕಾಲ ಮೊಣಕಾಲ ಮುರಿಲೆ. ಅಣ್ಣ ಅಕ್ಲ ಅಕ್ಲ ಅಕ್ಲ. ನೀವ್ಯಾರು ಹೇಳಣ್ಣ, ನೀವ್ ಮಾಡಿರೋ ತಪ್ಪು ನಾನು ಯಾರು ಸಾಯಗಾಂಡ್ ನಿಮ್ ಮನೇಲಿ ಜೀತ ಮಾಡ್ತೀನಿ. ನನ್ ಕೊಡ್ಸ್ಬಿಡೋಣ. ನೀನು ಅವತ್ ಮಾಡಿದ್ದು ನನ್ ಕಾಲು. ಆ ಪಾಪ ಬೇಕಲ್ಲ ನಾನು ಸನ್ಯಾಸಿ ಆಗಿರೋದು. ಅನುಭವಿಸು ನನ್ನ ಮಗನ ಈಗ. ನಾ ಬರ್ತೀನಿ ನಿಮ್ ತಮ್ಮ. ಲೋ, 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 ಗೋಪಿ, ಈ ಕಳ್ಳನ ಮಗನ್ ಹೊಡೆದಲ್ಲ ಕಲ. ಆ ಹಲ್ ಕಟ್ರಂಟೆ ಲಲ್ಲೋಳಲ್ಲ, ಅವಳು ಕಾಲ್ ಮುರಿಬೇಕಲ್ಲ ಫಸ್ಟು. ಆಗಲ್ಲಕಲ್ಲ, 2 ಕೈನೂ ಮುರಿದಾಕ್ಬಿಡ್ಬೇಕಲ್ಲ ಅವಳಗ. ಎರಡ್ ಕೈ ಹಾಕೋದು, ತಲೆನ ತೆಗೆದ್ಬಿಡು ಹೋಗಲ್ಲ.